ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ ಫ್ರೆಂಡ್ಸ್. ಇದು ಸ್ಯಾಟರ್ಡೇ ಈವ್ನಿಂಗ್ ಲಾಗ್ ಆಗಿರುತ್ತೆ. ನಾವು ಕೆಲಸನ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ನೆಲಮಂಗಲಕ್ಕೆ ಹೋಗ್ತಾ ಇದ್ದೀವಿ. ಏನಪ್ಪ ಇದು, ಇವರು ಊರಿಗೆ ಹೋಗ್ತಾ ಇದ್ದಾರೆ ಏನಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಪಾಪು ಫಸ್ಟ್ ಇಯರ್ ಬರ್ಡೇ ಇರೋದ್ರಿಂದ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏಪ್ರಿಲ್ 10ನೇ ತಾರೀಕು ಬರ್ತಡೇ ಇದ್ದಿದ್ದು, ಯಾರಿಗೂ ರಜಾ ಇರೋದಿಲ್ಲ, ಹಂಗಾಗಿ ಸಂಡೇ ಮಾಡೋಣ ಅಂತ ಪ್ಲಾನ್ ಕೂಡ ಮಾಡಿದರು. ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿನಲ್ಲಿ ನೆಲಮಂಗಲದಲ್ಲಿ ಬಟ್ಟೆ ಅಂಗಡಿಗೆ ಹೋಗಿ ಪಾಪುಗೆ ಬಟ್ಟೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ತುಂಬ ಕಾಸ್ಟ್ಲಿ ಮಕ್ಕಳಿಗೆ ಬಟ್ಟೆಗಳು. ದೊಡ್ಡವ್ರಿಗೆ ತೊಗೊಬೋದು, ಸಣ್ಣ ಮಕ್ಳಿಗಂತೂ ತೊಗೊಳಕ್ಕಾಗಲ್ಲ, ಅಷ್ಟು ರೇಟ್ ಹೇಳ್ತಾರೆ. ಬಾರ್ಗಿಂಗ್ ಅಂತೂ ಇಲ್ಲ, ಇಲ್ಲಿ ಫಿಕ್ಸ್ ರೇಟು. ಬಟ್ಟೆಗಳು ಮಾತ್ರ ತುಂಬಾ ಚೆನ್ನಾಗಿರ್ತವೆ, ಬ್ರ್ಯಾಂಡೆಡ್ ಕೂಡ, ಕ್ವಾಲಿಟಿ ಕೂಡ ಇರ್ತವೆ. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು 2 ಜೊತೆ ಬಟ್ಟೆನ ತೊಗೊಂಡು ನಾವು ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ಸೇನೋ ಬಂದು ನಿಂತಿತ್ತು. ನಮ್ಮೂರಿಗೆ ಒಂದೇ ಬಸ್ ಇರೋದು. 9 ಗಂಟೆಗೊಂದು ಬೆಳಗ್ಗೆ, ಮಧ್ಯಾಹ್ನ 3 ಗಂಟೆಗೊಂದು ಇದೆ, ಸಂಜೆ 8:30ಗೆ ಲಾಸ್ಟ್ ಬಸ್ ಇದೆ. ಆದರೆ ಒಂದೇ ಬಸ್ ಇರೋದು. ಹಂಗಾಗಿ ಅದು ಇನ್ನೂ 3/4 ಅವರ್ ಆಗುತ್ತೆ ಹೊರಡೋದು ಅಂದರು. ಹಂಗಾಗಿ ನಾವು ತ್ಯಾಮ್ಗೊಂಡಿಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ವಿ. ಹಿಂಗೆ ಬಸ್ ಲೇಟ್ ಆಗುತ್ತಂತೆ, ನಾವು ತ್ಯಾಮ್ಗೊಂಡಿಗೆ ಬರ್ತೀವಿ, ಬನ್ನಿ ಅಲ್ಲಿಂದ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂತ ಹೇಳಿ ನಮ್ಮ ಮಂಜು ಹಸ್ಬೆಂಡ್ನ ಕಾರಲ್ಲಿ ಕಳಿಸಿದ್ರು. ನಾವು ಕೂಡ ಬಂದ್ವಿ, ಅವರು ಕೂಡ ಬಂದರು. ಹಂಗಾಗಿ ಮನೆಗೆ ಬಂದ್ವಿ. ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಹಾಗೆಯೇ ಆಗಲೇ ಟೈಮ್ 9:45 10 ಗಂಟೆ ಆಗಿತ್ತು. ಊಟನ ಮಾಡಿ ಅಂತ ಅಂದರು. ಊಟನ ಮಾಡೋದಕ್ಕೆ ಬಂದ್ವಿ. ನೋಡಿ ಯಾವ ರೀತಿ ಬರ್ತಡೆಗೆ ಅರೇಂಜ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅನ್ನ, ರಸ ಮತ್ತು ಬಜ್ಜಿ ಕೂಡ ಮಾಡಿದರು. ಊಟನ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ಮ ಮಂಜು ಮೆಹಂದಿನ ಹಾಕ್ಕೋಬೇಕು ಅಂತ ಅಂದ್ಲು. ನಾವು ತ್ಯಾಮ್ಗೊಂಡಿಗೆ ಹೋಗಿ ಸ್ಟೋರ್ಗೂ ಕೂಡ ಹೋಗಿದ್ವು, ಅಲ್ಲೂ ನೆನಪಾಗಲಿಲ್ಲ, ಹಾಗೆ ನೆಲಮಂಗಲದಲ್ಲೂ ನೆನಪಾಗಲಿಲ್ಲ. ಹಂಗಾಗಿ ಅಲ್ಲೇ ಊರಲ್ಲಿ ನಮ್ಮನ್ನ ಕಳಿಸಿ ಒಂದು ಬಾಕ್ಸ್ ಮೆಹಂದಿ ಕೂಡ ತರಿಸಿರುವಂಥದ್ದು. ಈಗ ಎಲ್ಲರೂ ಕೂಡ ಮೆಹಂದಿ ಹಾಕೋತಿದ್ದಾರೆ. ಯಾರೋ ಹಾಕೊಂಡಂಗೇನಿಲ್ಲ, ಪ್ರತಿಯೊಬ್ಬರು ಕೂಡ ಹಾಕೊತಿದ್ದಾರೆ. ಈ ಮೆಹಂದಿ ಹಾಕ್ಕೊತಾ ಇರೋದು ನೋಡಿ, ಮೆಹಂದಿ ಶಾಸ್ತ್ರ ಮಾಡ್ತಿದ್ದಾರೆ, ಯಾರಿಗೋ ಮದುವೆ ಅಂತ ಅಂದ್ಕೊಬೇಡಿ. ಇದು ನಮ್ಮ ಪಾಪುದು ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ನು. ಹಾಗಾಗಿ ಮೆಹಂದಿನ ಹಾಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹಾಕೋತಾ ಇದ್ದೀವಿ ಅಷ್ಟೇನೆ. ಇಲ್ಲಿ ನಮ್ಮ ಮಂಜುಗೆ, ನಮ್ಮ ಕುಸುಮ ತುಂಬ ಚೆನ್ನಾಗಿ ಮೆಹಂದಿ ಬಿಡಿಸ್ತಾಳೆ, ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಐತೆ. ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಿಡಿಸ್ತಾಳೆ. ಹಂಗಾಗಿ ಅವಳೇ ಬಿಡಿಸ್ತಾ ಇರುವಂಥದ್ದು. ನೋಡಿ ನಮ್ಮ ಆಂಟಿಗೂರೇನು ಹುಷಾರಿಲ್ಲ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಪಾಪ ತುಂಬ ಹುಷಾರಿಲ್ಲ ಅವರಿಗೆ, ಹಾಗಾಗಿ ಕೂತ್ಕೊಂಡಿದ್ದಾರೆ. ಪಾಪ ಅವರು ಎಲ್ಲರೂ ಬಿಡಿಸ್ಕೊತಿದ್ದಾರೆ, ಅವ್ರು ಬಿಡಿಸ್ಕೊತಿಲ್ವಲ್ಲ ಅಂತ ಒಂದು ಕಡೆ ಬೇಜಾರು ಕೂಡ ಆಗ್ತಾಯಿದೆ. ಪಾಪ ನೋಡ್ತಾ ಸುಮ್ಮನೆ ಕೂತ್ಕೊಂಡಿದ್ರು. ಅವರು ತುಂಬ ಪಾಪ ಕಷ್ಟಪಟ್ಟಿದ್ದಾರೆ. ಯಾಕೆಂತಂದರೆ 15 ಡೇಸ್ ಆಯಿತು ಆಪ್ರೇಷನ್ ಆಗಿ. ಅದು ಆಪ್ರೇಷನ್ನು ಏನೂ ವಾಸಿನೇ ಆಗಿರಲಿಲ್ಲ, ಮತ್ತು ಸರಿಯಾಗಿ ಆಪ್ರೇಷನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು 15 ಡೇಸ್ ಆದಮೇಲೆ ಮತ್ತೆ ಆಪ್ರೇಷನ್ ಅಂತ ಮಾಡಿದರೆ ಮತ್ತೆ ಹೊಲಿಗೆ ಬಿಚ್ಚಿ ಹೊಲಿಗೆನ ಹಾಕಿದ್ರು. ಈಗ ಸ್ವಲ್ಪ ಪರವಾಗಿಲ್ಲ, ವಾಸಿ ಆಗ್ತಾಯಿದೆ, ನೋವು ಕೂಡ ಕಡಿಮೆ ಇದೆ. ನೋವು ಅಂದ್ಬಿಟ್ಟು ಅವ್ರು ರಾತ್ರಿ ಎಲ್ಲ ನಿದ್ದೆನೇ ಮಾಡ್ತಾ ಇರಲಿಲ್ಲ. ಈ 3 ದಿವಸದಿಂದ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಪಾಪ ಅವ್ರು ಮೆಹಂದಿ ಹಾಕ್ಕೊತಿಲ್ಲ ಅಂತಲೂ ಕೂಡ ಬೇಜಾರು ಒಂದು ಕಡೆ ಆಯಿತು. ಇಲ್ಲಿ ನೋಡಿ ನಮ್ಮ ಕಾವ್ಯ ನನಗೆ ಬಿಡಿಸ್ತಿದ್ದಾಳೆ, ಅವಳಿಗಿಷ್ಟ ಬಂದಂಗೆ ಯಾವ ರೀತಿ ಬೇಕೋ ಆ ರೀತಿ ಬಿಡಿಸ್ತೀನಿ ಅಂತ ಹೇಳಿ. ನೋಡಿ ಇದು ನಮ್ಮ ಕುಸುಮ ಫೈನಲ್ ಮಾಡಿದ್ದಾಳೆ, ಎಷ್ಟು ಚೆನ್ನಾಗಿ ಫಿನಿಶ್ ಮಾಡಿದ್ದಾಳೆ, ತುಂಬ ಚೆನ್ನಾಗಿ ಬಿಡಿಸಿದ್ದಾಳೆ. ನೋಡಿ ಇದು ನಮ್ಮ ಕಾವ್ಯ ನನಗೆ ಬಿಡಿಸಿರೋದು. ಅವಳ ಮನಸ್ಸೋ ಇಚ್ಛೆ, ಅವಳ ಮನಸ್ಸಿಗೆ ಯಾವ್ದು ಬರುತ್ತೋ ಅದು ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಬಿಡಿಸ್ತಾ ಇದ್ದಾಳೆ. ಇನ್ನೇನು ಮಾಡೋದು, ನಾನು ಕೂಡ ಯಾವ್ದು ನಿಂಗೆ ಇಷ್ಟ ಬರುತ್ತೋ ಅದನ್ನು ಬಿಡಿಸು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಫೈನಲಲ್ಲಿ ಯಾವ ರೀತಿ ಬಿಡಿಸ್ತಾಳೆ, ಫಿನಿಶ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು. ಒಂದು ಕೈ ಫಿನಿಶ್ ಮಾಡಿದ್ದಾಳೆ, ಈಗ ಇನ್ನೊಂದು ಕೈಗೆ ಆಗ್ತಾ ಇರೋವಂಥದ್ದು. ನೋಡೋಣ ಹೆಂಗೆ ಆಗ್ತಾಳೆ ಏನು ಎತ್ತ ಅಂತಂದ್ಬಿಟ್ಟು. ನೋಡಿ ಇದು ಒಂದು ಕೈಗೆ ಹಾಕಿರೋವಂಥದ್ದು ಈ ರೀತಿ. ಅವಳಿಗೆ ಗೊತ್ತಾಗಬೇಕು ಅವಳು ಯಾವ ಡಿಸೈನ್ ಬಿಡಿಸಿದ್ದಾಳೋ ಅಂತ ಅಂದ್ಬಿಟ್ಟು, ಗೊತ್ತಿಲ್ಲ ನನಗೆ. ಇಲ್ಲಿ ನಮ್ಮ ಶ್ರುತಿ ಭರತನಾಟ್ಯಂ ಡಿಸೈನ್ ಹಾಕ್ಕೊಂಡಿದ್ದಾಳೆ, ಅವಳೇ ಒಂದು ಕೈಗೆ ಹಾಕೋಬಿಟ್ಟಿದ್ದಾಳೆ, ಇನ್ನೊಂದು ಕೈಗೆ ನಮ್ಮ ಕಾವಿನ ಹತ್ರ ಹಾಕಿಸ್ಕೊತಿದ್ದಾಳೆ. ನಮ್ಮ ಆಂಟಿ ಪಾಪ
ನೀವೇನಾದರೂ ಮಾಡ್ಕೊಳ್ಳಿ, ಹೆಂಗಾದರೂ ಮಾತಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಪಾಪ ಅವ್ರ ಪಾಡಿಗೆ ಅವ್ರು ನಿದ್ದೆ ಮಾಡ್ತಿದ್ದಾರೆ. ನಮ್ಮ ಇನ್ನೊಬ್ರು ಆಂಟಿನೂ ಕೂಡ ಮೆಹಂದಿ ಹಾಕಿಸ್ಕೊಂಡು ಕುಂತ್ಕೊಂಡಿದ್ದಾರೆ. ನಮ್ಮ ಅಕ್ಕನ ಜೊತೆ ಮಾತಾಡ್ಕೊಂಡು ಏನೋ ಇಬ್ಬರು ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಹಾಗೆಯೇ ಸಣ್ಣ ಪುಟ್ಟ ಜಗಳ ಕೂಡ ಮಾಡ್ಕೊತಿದ್ರು ಈ ಹುಡುಗರೆಲ್ಲ. ಯಾಕೆ ಅಂತಂದರೆ ಮ್ಯಾಚ್ ಕೂಡ ಇತ್ತು ಅವತ್ತು. ಕೆಲವರು ಸಿ ಎಸ್ ಕೆ ಫ್ಯಾನ್ ಧೋನಿ ಇದ್ದಾನೆ ಅಂತ ಅಂದ್ಬಿಟ್ಟು ಕೆಲವರು ಸಿ ಎಸ್ ಕೆ ಫ್ಯಾನ್ಸ್ ಇದ್ದಾರೆ. ಆರ್ ಸಿ ಬಿಲಿ ಕೊಹ್ಲಿ ಫ್ಯಾನ್ಸು ಅವರು, ಮತ್ತು ಇದರಲ್ಲಿ ಮುಂಬೈ ಟೀಮಲ್ಲಿ ರೋಹಿತ್ ಶರ್ಮಾ ಫ್ಯಾನ್ ಹಿಂಗೆ ಅವ್ನು ಹಂಗೆ ಇವ್ರು ಹಿಂಗೆ ಆ ಟೀಮ್ ಹಿಂಗೆ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟ ಜಗಳ ಕಿರಿಕಿರಿ ಕೂಡ ಮಾಡ್ಕೊತಿದ್ರು ತಮಾಷೆಗೆ. ನಿಜ ಅಂತೂ ಅಲ್ಲ, ಫನ್ನಿಯಾಗಿ. ನಾವಂತೂ ಊರಿಗೆ ಹೋದರೆ ತುಂಬ ಚೆನ್ನಾಗಿರ್ತೀವಿ. ಯಾಕೆಂತಂದರೆ ಎಲ್ಲರೂ ಒಟ್ಟಿಗೆ ಇದ್ದಾಗ ಅದು ಸಿಗೋ ಮಜಾನೇ ಬೇರೆ. ಹಾಗಾಗಿ ನೋಡಿ, ಇದು ನಮ್ಮ ಗುಂಡ ಅಂತ ಅಂದ್ಬಿಟ್ಟಿದ್ದು. ನಾವು ಬಸ್ ಸ್ಟಾಪಲ್ಲಿ ಬಸ್ ಹತ್ತೋವರೆಗೂ ಅಲ್ಲೇ ಕೂತ್ಕೊಂಡು ಬಸ್ ಹತ್ತಿಸ್ಬಿಟ್ಟು ಬರುತ್ತೆ. ಅಷ್ಟು ಒಳ್ಳೆ ನಾಯಿ ಅಂತಲೇ ಹೇಳ್ಬೋದು ಇದನ್ನು. ಮನುಷ್ರಿಗಂತೂ ಒಂದು ತುತ್ತು ಅನ್ನ ಹಾಕಿದ್ರೆ ನೆನೆಸ್ಕೊಳ್ಳೋದಿಲ್ಲ. ಅವಾದರೂ ಒಂದಿನ ಒಂದು ಬಿಸ್ಕೆಟ್ ಹಾಕಿ ಒಂದಿನ ಒಂದು ತುತ್ತು ಅನ್ನ ಹಾಕಿದ್ರೆ ಸಾಯೋವರೆಗೂ ಮರೆಯೋದಿಲ್ಲ ಅವು ಅಂತಲೇ ಹೇಳ್ಬೋದು. ಏಕೈಕ ನಿಯತ್ತಿನ ಪ್ರಾಣಿ ಅಂತಂದರೆ ಈ ನಾಯಿಗಳೇ ಅಂತಲೇ ಹೇಳ್ತೀನಿ ನಾನು. ಹಾಗೆಯೇ ಫೈನಲ್ ಎಲ್ರದ್ದು ಆದಮೇಲೆ ಲಾಸ್ಟಲ್ಲಿ ನಮ್ಮ ಕಾವ್ಯ ನಮ್ಮ ಹರೀಶನ ಹತ್ರ ಹಾಕಿಸ್ಕೊತಿದ್ದಾಳೆ. ಯೂಟ್ಯೂಬಲ್ಲಿ ನೋಡಿಕೊಂಡು ಭರತನಾಟ್ಯ ಸ್ಟೈಲ್ ಹಾಕು ಅಂತ ಹೇಳ್ಬಿಟ್ಟು ಅವನ ಹತ್ರ ಹಾಕಿಸ್ಕೊತಾ ಇರೋವಂಥದ್ದು. ನಮ್ಮ ಮಂಜುದು ಫಿನಿಶ್ ಆಯಿತು. ಇನ್ನು ಪಾಪು ಯಾವಾಗ ಎದ್ದೇಳುತ್ತೋ ಏನೋ ಅಂತ ಅಂದ್ಬಿಟ್ಟು ಹಾಲು ಬೇರೆ ಕೊಡಬೇಕು ಅಂತ ಅಂದ್ಬಿಟ್ಟು ಡಿಸ್ಕಸ್ ಮಾಡ್ಕೊಂಡು ಕುಂತ್ಕೊಂಡವ್ರೆ. ನಮ್ಮ ಶ್ರುತಿ ಮುಖ ಮುಚ್ಕೊತಿದ್ದಾಳೆ. ಹಾಗೆಯೇ ಸಿಡ್ಲು ಗುಡುಗು ಎಲ್ಲ ಬರ್ತಾಯಿತ್ತು. ಮಳೆ ಬರುತ್ತೆ ಅಂದ್ಕೊಂಡೆ. ಅಂತೂ ಇಂತೂ ಮಳೆ ಬಂದೇ ಬಿಡ್ತು. ಅಂದರೆ ಜಾಸ್ತಿ ಏನು ಬರಲಿಲ್ಲ, ಮೀಡಿಯಮಾಗಿ ಬಂತು. ಸ್ವಲ್ಪ ಸಣ್ಣದಾಗಿ ಹನಿ ಬೀಳ್ತಾ ಇತ್ತು. ಅದನ್ನು ಕೂಡ ಇಲ್ಲಿ ವಿಡಿಯೋ ಮಾಡಿದ್ದೀನಿ. ನಾವು ಮಲ್ಕೊಳ್ಳೋದೇ 1-1:30 ಕೂಡ ಆಯಿತು. ನೋಡಿ, ಇಲ್ಲಿ ಮನ್ಕೊಂಡು 1:30ಗೆ ಮನ್ಕೊಂಡು ಬೆಳಗ್ಗೆನೇ ಬೇಗ ಎದ್ದು ಕೂತ್ಕೊಂಡಿರುವಂಥದ್ದು. ಬೆಳಗ್ಗೆ ನಾವು ಎದ್ದೇಳೋಕ್ಕಿಂತ ಮುಂಚೆನೇ ನಮ್ಮ ಹರೀಶ ಎದ್ದು ಸ್ನಾನ ಮಾಡಿ ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ನಾವಿನ್ನೂ ಅವಾಗ ತಾನೇ ಎದ್ದು ಡಿಕಾಕ್ಷನ್ ಕೂಡ ಕೊಟ್ಟರು, ಕುಡಿದ್ವಿ. ಇಲ್ಲಿ ನಮ್ಮ ಶ್ರುತಿ ಟೀ ಮಾಡ್ತಾಯಿದ್ದಾಳೆ. ಯಾಕೆಂತಂದರೆ ನಮ್ಮ ಆಂಟಿಗೆ ಹುಷಾರಿಲ್ಲ, ಹಂಗಾಗಿ ಮನೆಯಲ್ಲೇ ಟೀನ ಮಾಡ್ತಾ ಇರೋವಂಥದ್ದು. ಇನ್ನು ಉಳಿದವ್ರಿಗೆಲ್ಲನೂ ಅಲ್ಲೇ ಮಾಡಿದರು. ಅಲ್ಲಿ ತೊಗೊಂಡು ಬರೋಕ್ಕೆ ಬಂದಿದ್ದೀವಿ ಇವಾಗ. ಟೀನ ತೊಗೊಂಡು ಬಂದು ಎಲ್ರಿಗೂ ಕೊಡೋಣ ಅಂತ ಅಂದ್ಬಿಟ್ಟು ಟೀನ ನೋಡಿ ನಮ್ಮ ಕಾವ್ಯ ನೀರು ನಕ್ಕೊಂಡು ತೊಗೊಂಬರ್ತಿದ್ದಾಳೆ. ನಮ್ಮ ಮನೆಯವರು ನಮ್ಮ ಬಾವರೆಲ್ಲರೂ ಅಲ್ಲೇ ಕುಡಿತಾ ಇರೋವಂಥದ್ದು. ಮನೇಲಿರೋರಿಗೆಲ್ಲ ಟೀನ ತೊಗೊಂಬಂದು ಮನೆಯಲ್ಲಿ ಬಿಟ್ಕೊಡ್ತಾ ಇರೋವಂಥದ್ದು. ಇಲ್ಲಿ ಗ್ಲಾಸ್ಗಳಿಗೆ ಹಾಕಿದ್ರೆ ತೊಳೆಯೋದು ತುಂಬ ಕಷ್ಟ ಆಗುತ್ತೆ, ತುಂಬ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಪ್ಲಾಸ್ಟಿಕ್ ಗ್ಲಾಸ್ಗಳಿಗೆ ಹಾಕ್ಕೊಂಡು ಟೀನ ಕುಡಿತಾ ಇರೋವಂಥದ್ದು. ಇಷ್ಟೊಂದು ಕೆಲಸಗಳ ಮಧ್ಯೆ ಅವೆಲ್ಲ ಪಾತ್ರೆಗಳನ್ನ ಯಾರು ತೊಳಿತಾರೆ ಅಂತ ಹೇಳಿ ಪ್ಲಾಸ್ಟಿಕ್ ಗ್ಲಾಸ್ಗಳಲ್ಲಿ ಹಾಕ್ಕೊಂಡು ಕುಡಿತಿರುವಂಥದ್ದು. ಎಲ್ಲರೂ ಕೂಡ ಟೀನ ಕುಡಿದು ಫ್ರೆಶಪ್ ಕೂಡ ಆಗಬೇಕಿತ್ತು. ನಮ್ಮ ಹರೀಶ ಆಗಲೇ ಬೈತಾ ಇದ್ದ, ತುಂಬ ಜನ ಇದ್ದೀರಾ, ಇನ್ನೂ ಎಷ್ಟೊಂದು ಜನ ಇದ್ದಾರೆ ಸ್ನಾನ ಮಾಡೋರು, ಹೋಗಿ ಬೇಗ ಸ್ನಾನ ಮಾಡಿಕೊಂಡು ರೆಡಿ ಮಾಡಿಕೊಡ್ರಿ ಅಂತ ಕೂಡ ಹೇಳ್ತಾ ಇದ್ದ. ಹಾಗೆಯೇ ಲಾಡು ಕೂಡ ಮಾಡಿಸಿದ್ರಲ್ಲ, ಅದನ್ನು ಮನೆ ಒಳಗಡೆ ಇತ್ತು, ಅದನ್ನು ಕೂಡ ವಿಡಿಯೋ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಅದನ್ನು ಕೂಡ ಒಂದು ಸಣ್ಣದಾಗಿ ವಿಡಿಯೋನ ಮಾಡಿದ್ದೀನಿ. ಹಾಗೆಯೇ ನನ್ನ ಮಗ ನೋಡಿ ಬೆಳಗ್ಗೆನೇ ಯಾರ್ದಾದ್ರೂ ಒಂದು ಫೋನ್ ಫ್ರೀಯಾಗಿ ಸಿಕ್ತು ಅಂತ ಅಂದ್ಬಿಟ್ರೆ ಕಾಯ್ತಾ ಇರ್ತಾನೆ. ತೊಗೊಂಬಂದ್ಬಿಟ್ಟು ನೋಡಿ ರೂಮಲ್ಲಿ ಆಗಲೇ ವಿಡಿಯೋಸ್ನ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಹಾಗೆಯೇ ನಮ್ಮ ಮಂಜು ಪಾಪು ಅಳ್ತಾ ಐತೆ ಅಂತ ಅಂದ್ಬಿಟ್ಟು ಸ್ನಾನ ಮಾಡೋದು ಲೇಟ್ ಆಗುತ್ತೆ, ಹಾಗೆಯೇ ಸೀರೆ ಉಡ್ಸೋದು ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಶ್ರುತಿ ನಮ್ಮ ಮಂಜು ಸೀರೆನ ಮೊದಲೇ ಪಿನ್ನೆಲ್ಲ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದಾಳೆ. ಅವಳಂತೂ ತುಂಬ ಟ್ಯಾಲೆಂಟ್. ಅವಳಿಗೆ ಮೇಕಪ್ ಆಗಲಿ ಹಾಗೆ ಸ್ಯಾರಿ ಉಡ್ಸೋದಾಗಲಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಯಾವ ಬ್ಯೂಟಿಷಿಯನ್ಗಿಂತ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು. ಎಲ್ಲಾದರೂ ಫಂಕ್ಷನ್ ಅಟೆಂಡ್ ಮಾಡಬೇಕು, ನಾವು ಹೋಗ್ಬೇಕು ನಾಳೆ ಅಂತ ಅಂದಾಗ ಇವತ್ತಿನ ನೈಟೇನೇ ಸೀರೆ ಪಿನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತಾಳೆ. ಆವಾಗ ಬೆಳಗ್ಗೆ ಎದ್ದು ಉಟ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿರುತ್ತೆ. ತುಂಬ ಚೆನ್ನಾಗಿ ಸ್ಯಾರಿ ಪಿನ್ನ ಮಾಡೋದನ್ನ ಕಲ್ತಿದ್ದಾಳೆ. ಹಾಗೆಯೇ ನಮ್ಮ ಹರೀಶ ಮೇಕ್ ಓವರ್ ಟ್ರೈನಿಂಗ್ ಕೂಡ ಮಾಡಿದ್ದಾನೆ, ಫಿನಿಶ್ ಕೂಡ ಆಗಿದೆ, ಎಲ್ಲ ಫೈನಲಾಗಿ ಕಲ್ತಿದ್ದಾನೆ. ತುಂಬ ಚೆನ್ನಾಗಿ ಮೇಕಪ್ ಕೂಡ ಮಾಡ್ತಾನೆ. ಇವತ್ತು ನಮ್ಮ ಮಂಜುಗೆ ಮೇಕಪ್ ಮಾಡೋದು ಅವನೇ. ಅವ್ನ ಮೇಕಪ್ ಕಿಟ್ ಎಲ್ಲ ನೀವು ವಿಡಿಯೋದಲ್ಲಿ ಈಗ ನೋಡಿರ್ಬೋದು. ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ನಿಮಗೆ, ಯಾವ ರೀತಿ ಮೇಕಪ್ ಮಾಡ್ತಾನೆ ಏನು ಎತ್ತ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾನೆ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.